ಚಾನಲ್ ವ್ಲಾಗ್ಸ್. ಇದು ನನ್ನ ಫಸ್ಟ್ ವಿಡಿಯೋ. ನಾನು ಈ ಥರ ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆ ಕುತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇರುವಂಥದ್ದು. ಈ ವಿಡಿಯೋದಲ್ಲಿ ನಾನು ನನ್ನ ಡ್ರೆಸ್ಸಿಂಗ್ ಟೇಬಲ್ ಅಥವಾ ಡ್ರೆಸ್ಸಿಂಗ್ ಡ್ರಾಯರ್ನ ಹೇಗೆ ಆರ್ಗನೈಸ್ ಮಾಡಿದ್ದೀನಿ, ಹಾಗೆ ಹೇಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಂಡು ಅಂತ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹೋಪ್ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಯಾರ್ಯಾರಿಗೆ ಡ್ರೆಸ್ಸಿಂಗ್ ಟೇಬಲ್ ಇಲ್ಲ, ಜಸ್ಟ್ ಒಂದು ಡ್ರಾಯರ್ ಇರುತ್ತೆ, ಆ ಡ್ರಾಯರಲ್ಲಿ ನಿಮ್ಮ ಎಲ್ಲ ಐಟಮ್ಸ್, ಮೇಕಪ್ ಐಟಮ್ಸ್ ಇರ್ಬೋದು, ಸೇಫ್ಟಿ ಪಿನ್ಸ್, ಹೇರ್ ಕ್ಲಿಪ್ಸ್, ಹೇರ್ ಬ್ಯಾಂಡ್ಸ್ ಎಲ್ಲನೂ ಯಾವ ಥರ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಈ ಡ್ರಾಯರಲ್ಲಿ ನಾನು ನನ್ನ ಎಲ್ಲ ಮೇಕಪ್ ಐಟಮ್ಸ್, ಹೇರ್ ಆಕ್ಸೆಸರಿ ಪ್ರತಿಯೊಂದನ್ನು ನಾನು ಜೋಡಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಮಿಸ್ ಆಗಿದೆ ಅಂತ. ವೈ? ಬಿಕಾಸ್ ನಾನು ಡೈಲಿ ವರ್ಕ್ ಹೋಗ್ಬೇಕಾದ್ರೆ ಮಾರ್ನಿಂಗ್ ಅರ್ಜೆಂಟಲ್ಲಿ ಎಲ್ಲ ಹಂಗೆ ಫುಲ್ ಇದು ಮಾಡಿಟ್ಟೋಗಿರ್ತೀನಿ. ಸೊ ಇವಾಗ ಫ್ರೀ ಇತ್ತು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ಫಸ್ಟ್ ಈ ಡ್ರಾಯರ್ನ ಹೇಗೆ ತೆಗಿಬೇಕಪ್ಪ ಅಂತಂದ್ರೆ, ಅಲ್ಲಿ ಬ್ಲಾಕ್ ಕಲರ್ ಸ್ಕ್ರೂ ಕಾಣ್ತಿದೆ ಅಲ್ವಾ? ಸೊ ಎರಡು ಸೈಡು ಆ ಸ್ಕ್ರೂ ಇರುತ್ತೆ. ಒಂದು ಸೈಡ್ ಮೇಲ್ಗಡೆ ಲಿಫ್ಟ್ ಮಾಡಬೇಕು, ಇನ್ನೊಂದು ಸೈಡ್ ಕೆಳಗಡೆ ಲಿಫ್ಟ್ ಮಾಡಬೇಕು. ಆ ಥರ ಲಿಫ್ಟ್ ಮಾಡಿ ನೀವು ಸ್ಲೋ ಆಗಿ ಹೊರಗಡೆ ಪುಲ್ ಮಾಡ್ತು ಅಂತಂದ್ರೆ ನಿಮಗೆ ಈಸಿಯಾಗಿ ಡ್ರಾಯರ್ ಹೊರಗಡೆ ಬರುತ್ತೆ. ಈ ಡ್ರಾಯರಲ್ಲಿ ನನ್ನ ಹತ್ರ ತುಂಬಾ ಜಾಸ್ತಿ ಮೇಕಪ್ ಐಟಮ್ಸ್ ಇಲ್ಲ, ಬಟ್ ಸ್ವಲ್ಪ ಇದೆ. ಸೊ ಅದನ್ನೇ ಕ್ಲೀನ್ ಆಗಿ ನಾನು ಒಂದೇ ಡ್ರಾಯರ್ ಅಲ್ಲಿ ಜೋಡಿಸ್ಕೊಂಡಿದ್ದೀನಿ. ವರ್ಕ್ ಮಾಡೋ ಪ್ರತಿಯೊಬ್ಬರಿಗೂ ಇದು ರಿಲೇಟ್ ಆಗಿರುತ್ತೆ. ಯಾಕಂದ್ರೆ ಬೆಳಗ್ಗೆ ಅರ್ಜೆಂಟ್ ಅಲ್ಲಿ ಎಲ್ಲ ರೆಡಿ ಆಗ್ಬೇಕು, ಎಲ್ಲ ಅಲ್ಲಲ್ಲೆಲ್ಲ ಇಟ್ಟೋಗಿರ್ತೀವಿ. ಸೊ ಒಂದು ದಿನ ಫ್ರೀ ಸಿಕ್ತಾಗ ಎಲ್ಲ ಕ್ಲೀನ್ ಮಾಡ್ಬಿಡ್ಬೇಕು ಅಂತ ಅನ್ನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಎಲ್ಲ ಫುಲ್ ಕ್ಲೀನ್ ಮಾಡಿ ಮತ್ತೆ ಈ ತರ ಮಿಸ್ ಆಗದೆ ಇರೋ ತರ ನೋಡ್ಕೋಬೇಕು ಅಂತ ಹೇಳಿ ನಾನು ಫುಲ್ ನಿನಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಐಟಮ್ಸ್ ತಗೋತೀನೋ ಅದೇ ಟೈಮಲ್ಲಿ ಅಲ್ಲೇ ಒಂದು 2 ಮಿನಿಟ್ಸ್ ಟೈಮ್ ತಗೋಬಹುದು. ಸೊ ಬೇಗ ಬೇಗ ಎಲ್ಲ ಅಲ್ಲೇ ಇಟ್ಬಿಟ್ಟು ಕೊಡ್ಬೇಕು ಅಂತ ಅನ್ಕೊಂಡು ಈ ಸಲ ಫುಲ್ ಎಲ್ಲ ನೀಟ್ ಡೀಪ್ ಕ್ಲೀನ್ ಮಾಡ್ಬಿಡ್ತಾ ಇದ್ದೀನಿ. ಆನೆಸ್ಟ್ ಆಗಿ ಹೇಳ್ಬೇಕು ಅಂತ ಪ್ರತಿ ಸಲ ನಾನು ಅದೇ ತರ ಅನ್ಕೊಂಡೆ ಕ್ಲೀನ್ ಮಾಡ್ತೀನಿ. ಬಟ್ ಆದ್ರೆ ಒಂದೊಂದ್ಸಲ ಅಂತೂ ಪರವಾಗಿಲ್ಲ ಬಂದ್ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ, ಎಲ್ಲಾದ್ರೂ ಫಂಕ್ಷನ್ ಹೋಗ್ಬೇಕು ಅಂತ ಅಂದಾಗ. ಬಟ್ ವಾಪಸ್ ಫಂಕ್ಷನ್ ಇಂದ ಬಂದಾಗ ಫುಲ್ ಟಯರ್ಡ್ ಆಗಿರುತ್ತೆ, ಅದು ಮಾಡಕ್ಕೆ ಮನ್ಸಾಗಲ್ಲ. ಅಂಡ್ ಎವ್ರಿ ಡೇ ಅದೇ ತರ ರೊಟೀನ್ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಸೊ ಅದು ಮತ್ತೆ ನಾವು ಕ್ಲೀನ್ ಮಾಡೋದಕ್ಕೇನೆ ಆಗಲ್ಲ. ಸೊ ನೀವು ಯಾರ ಈ ತರ ನಂತರ ಇದ್ದೀರಾ ಅಂತ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ ಬಟ್ಟೆ ಪಿನ್ಸ್, ಮತ್ತೆ ಟಿಕ್ಟಾಕ್ ಕ್ಲಿಪ್ಸ್, ಏರ್ ಪಿನ್ಸ್, ಸುಜಾತಾ ಪಿನ್ಸ್, ನಂದು ಬ್ರೇಸ್ ಲೈಟ್, ಹಾಗೆ ಒಂದು ಚೈನು, ಈ ತರ ಐಟಮ್ ಎಲ್ಲಾನು ಕೂಡ ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೀನಿ. ಓಕೆ, ಇವಾಗ ನಾನೇನಾದ್ರೂ ಹೇರ್ ಸ್ಟೈಲ್ ಮಾಡಬೇಕು ಅಂತಂದ್ರೆ ಜಸ್ಟ್ ಇದೊಂದು ಬಾಕ್ಸ್ ತಗೊಂಡ್ರೆ ಪಿನ್ಸ್ ಎಲ್ಲ ಒಂದೇ ಕಡೆ ಸಿಗುತ್ತೆ ನನಗೆ. ಟಿಕ್ಟಾಕ್ ಪಿನ್ಸ್ ಮತ್ತೆ ಹೇರ್ ಪಿನ್ಸ್ ಎಲ್ಲಾನು, ಹಾಗೆ ಬ್ರೇಸ್ಲೈಟ್ ಎಲ್ಲ ಅಲ್ಲೇ ಸಿಗುತ್ತೆ. ಸೊ ಅದರಿಂದ ಒಂದ್ ಕಡೆ ಹಾಕಿ ಇಟ್ಕೊಂಡ್ರೆ ನನಗೆ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ಅಂತ. ಹಾಗೆ ಇಯರಿಂಗ್ಸ್ ಗಳನ್ನು ಅಷ್ಟೇನೆ ಎಲ್ಲಾನು ಈ ತರ ಒಂದು ಕವರ್ ಬರುತ್ತಲ್ಲ, ಆ ಕವರ್ಗೆನೆ ಎಲ್ಲಾನು ಸ್ಟಿಕ್ ಮಾಡಿ ಒಂದು ಜಸ್ಟ್ ಒಂದು ಖಾಲಿ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ನಾನಿದ್ ರೂಮಲ್ಲಿ ಎಲ್ಲ ಫುಲ್ ಕ್ಲೀನ್ ಮಾಡ್ತಾ ಇದ್ನ. ಹೊರಗಡೆ ನೋಡಿದ್ರೆ ಫುಲ್ ಶಾಕಿಂಗ್. ನಮ್ಮ ಮನೆಗೆ ಹಾವು ಬಂದ್ಬಿಟ್ಟಿತ್ತು, ಸಣ್ಣ ಹಾವು. ಆಕ್ಚುಲಿ ಅದು ನಾನು ಅಲ್ಲೇ ನೆಡ್ಕೊಂಡು ಬಂದಿದ್ದೀನಿ, ಬಟ್ ಅದು ನನಗೆ ಕಂಡೇ ಇಲ್ಲ, ನನ್ನ ಪಕ್ಕದಲ್ಲೇ ಇದೆ. ನೆಕ್ಸ್ಟ್ ನಾನು ಅದು ವಿಡಿಯೋ ನೋಡಿದಾಗಂತೂ ಫುಲ್ ಶಾಕ್ ಆಗ್ಬಿಟ್ಟಿತ್ತು, ಸಿಕ್ಕಾಪಟ್ಟೆ ಭಯ ಆಗಿತ್ತು. ಈಗ ಬೇಸಿಗೆಗಾಲ ಅಲ್ವಾ, ಆದ್ರಿಂದ ಎಲ್ಲಿ ತಣ್ಣಗಿರುತ್ತೋ ಅಲ್ಲೆಲ್ಲ ಹಾವು ಬರುತ್ತೆ. ಸೊ ಅದರಿಂದ ನೀವು ಸ್ವಲ್ಪ ಕೇರ್ಫುಲ್ ಆಗಿ ನಿಮ್ಮ ಮನೆ ವರಾಂಡ ಎಲ್ಲ ಸ್ವಲ್ಪ ತಣ್ಣಗೇನಾದ್ರೂ ಇತ್ತು ಅಂತಂದ್ರೆ ಸೊ ಆದಷ್ಟು ನೋಡ್ಕೊಂಡು ಓಡಾಡಿ. ಅದನ್ನ ಸ್ನೇಕ್ ರೆಸ್ಕ್ಯೂ ಅವರು ಬಂದು ಹಿಡ್ಕೊಂಡು ಹೋದ್ರು ಫೈನಲಿ. ನೆಕ್ಸ್ಟ್ ನಾನು ನನ್ನ ರೆಗ್ಯುಲರ್ ಡೈಲಿ ಯೂಸ್ ಮಾಡುವಂತ ಡೈಲಿ ಕ್ರೀಮ್, ಸನ್ಸ್ಕ್ರೀನ್, ಹಾಗೆ ಕಾಜಲ್, ಮಸ್ಕರಾ, ಐಲೈನರ್ ಐಟಮ್ಸ್ ಎಲ್ಲಾನು ಕೂಡ ಈ ತರ ಒಂದು ಬಾಕ್ಸ್ ಅಲ್ಲಿ ಡಾಕ್ಯುಮೆಂಟ್ ಬಾಕ್ಸ್ ಇದು. ಆಕ್ಚುಲಿ ಇದ್ರ ಮೇಲ್ಗಡೆ ಆ ಬಾಕ್ಸ್ ನ ಇತ್ತು ಅಂದ್ರೆ ಲೈಕ್ ಡ್ರಾಯರ್ ತರ ವರ್ಕ್ ಆಗುತ್ತೆ ನನಗೆ. ಅದಕ್ಕೋಸ್ಕರ ಈ ಡ್ರಾಯರ್ ಇಟ್ಕೊಂಡು ಕೆಳಗಡೆ ನಾನು ಅಪರೂಪಕ್ಕೆ ಯೂಸ್ ಮಾಡುವಂತ ಐಟಮ್ಸ್ ಕೆಳಗಡೆ ಇಟ್ಕೊಂಡಿದ್ದೀನಿ. ಅಂದ್ರೆ ನಂದು ಕಾಂಪ್ಯಾಕ್ಟ್ ಪೌಡರ್, ಫೌಂಡೇಶನ್, ಲಿಪ್ಸ್ಟಿಕ್, ಈ ತರ ಪ್ರಾಡಕ್ಟ್ ನೆಲ್ಲ ಕೆಳಗಡೆ ಇಟ್ಕೊಂಡಿರ್ತೀನಿ. ಏರ್ ಕ್ಲೀನ್ ಮಾಡೋದು ಅದೆಲ್ಲ ಅಪರೂಪಕ್ಕೆ ಯೂಸ್ ಮಾಡೋದು. ಸೊ ಅದರಿಂದ ಅಲ್ಲಿ ಇಟ್ಕೊಂಡು ಸುತ್ತ ಜಾಗದಲ್ಲಿ ಒಂದ್ ಕಡೆ ರಬ್ಬರ್ ಬ್ಯಾಂಡ್ಸ್, ಇನ್ನೊಂದ್ ಕಡೆ ಕ್ಲಿಪ್ಸ್, ಹಾಗೆ ಒಂದ್ ಕಡೆ ಸ್ಟಿಕರ್ಸ್ ಮತ್ತೆ ಟಿಶ್ಯೂ ಇಟ್ಕೊಂಡಿದ್ದೀನಿ. ಇಷ್ಟೇ, ಈ ತರ ಹೇಳಿ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಬಾಕ್ಸ್ ಅಲ್ಲಿ ಬಂದು ನಾನು ಡೈಲಿ ಯೂಸ್ ಮಾಡೋ ಕ್ರೀಮ್, ಡೇ ಕ್ರೀಮ್, ಸನ್ಸ್ಕ್ರೀನ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಲಿಪ್ಸ್ಟಿಕ್, ಕಾಜಲ್, ಮಸ್ಕರಾ, ಸ್ಟಿಕರ್ಸ್, ಈ ತರದನ್ನೆಲ್ಲ ಮೇಲ್ಗಡೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ. ನೀವು ಈ ತರ ಜಾಸ್ತಿ ಪ್ರಾಡಕ್ಟ್ಸ್ ಇಲ್ಲ ಅಂತಂದ್ರೆ ಈ ತರ ಆರ್ಗನೈಸ್ ಮಾಡಿ ಇಟ್ಕೋಬಹುದು. ಅಂಡ್ ಇದು ಬೇಗ ಮಿಸ್ ಕೂಡ ಆಗೋದಿಲ್ಲ. ಇದೆಲ್ಲ ಮುಗಿಸಿ ನಾನು ಮಶ್ರೂಮ್ ಬಿರಿಯಾನಿ ಅಂಡ್ ಮಶ್ರೂಮ್ ಕರಿ ತಿನ್ಕೊಂಡು ಇವತ್ತಿನ ದಿನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವ್ಲಾಗ್ಸ್. ಲಾಟ್ಸ್ ಆಫ್ ಲವ್ ಗೈಸ್. ಬೈ.